Dear students, good morning to everybody. How are you? I think you are fine. Have you taken your tiffin? I think you have taken your tiffin. Okay. See, right. How do bees make honey? How do bees make honey? Right. Listen. How do bees make honey? Now, ಈ ಜೇನಿನ ತುಪ್ಪವನ್ನು ಈ ಜೇನು ನೊಣಗಳು ಹೇಗೆ ತಯಾರಿ ಮಾಡ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ಒಂದು ಲೆಸನ್. ಇವತ್ತದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. Page number 38. Honey is the oldest sweet used by people. It is a natural sugar made by bees. It contains sugar, proteins, iron, and calcium. We can digest honey very easily. It calms a cough and soothes a sore throat. It is also known for its ability to kill bacteria. Right students, ಇಲ್ಲಿ ಹನಿ ಅಂತ ಬಂದಾಗ ಒಂದು ಅತ್ಯಂತ ಪುರಾತನ ಕಾಲದ ಸ್ವೀಟ್. ಇದು ಜನರು ಬಳಸ್ತಾ ಇರುವಂಥ ಒಂದು ತುಂಬ ಹಳೆಯ ಕಾಲದ ಸ್ವೀಟ್ ಅಂತ ಹೇಳ್ತೀವಿ. ಇದು ಒಂದು ರೀತಿ ನ್ಯಾಚುರಲ್ ಶುಗರ್ ಇದ್ದಂಗೆ. ಬೀಗಳು ತಯಾರಿ ಮಾಡಿದಂಥ ನ್ಯಾಚುರಲ್ ಶುಗರ್ ಇದು. ಆರ್ಟಿಫಿಷಿಯಲ್ ಶುಗರ್ ಕಾಫಿ ಟೀನಲ್ಲಿ ನಾವು ಬಳಸ್ತಾ ಹೋಗ್ತೇವೆ. ಇನ್ನಿತರೆ ಬೇಕರಿ ಐಟಮ್ಗಳಲ್ಲಿ ನಾವು ಹೆಚ್ಚಿನದಾಗಿ ಆರ್ಟಿಫಿಷಿಯಲ್ ಶುಗರ್ ಬಳಸ್ತೇವೆ. ಇದು ನ್ಯಾಚುರಲ್ ಶುಗರ್, ಬೀಗಳು ತಯಾರಿ ಮಾಡಿರುವಂಥ ನ್ಯಾಚುರಲ್ ಶುಗರ್. ಈ ಜೇನುತುಪ್ಪದಲ್ಲಿ ಏನಿರುತ್ತೆ ಸರ್ ಅಂದರೆ ಶುಗರ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಐರನ್ ಇರುತ್ತೆ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಇದನ್ನು ನಾವು ಸೇವಿಸಿದ್ರೆ ಜೇನುತುಪ್ಪ ಡೈಜೆಷನ್ ಬಹಳ ಈಸಿಯಾಗಿ ಆಗುತ್ತೆ. ಇದು ಕೆಮ್ಮಿದ್ರೆ ಕೆಮ್ಮನ್ನು ವಾಸಿ ಮಾಡುತ್ತೆ. ಗಂಟ್ಲು ಸಮಸ್ಯೆ, ಸೋರ್ ಥ್ರೋಟ್ ಇದ್ದರೆ ಅದನ್ನು ವಾಸಿ ಮಾಡುತ್ತೆ. ಹಾಗೆಯೇ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಗುಣ ಸಾಮರ್ಥ್ಯ ಇದರಲ್ಲಿ ಇದೆ. ನೋಡಿದ್ರಲ್ಲ, ವಾಟ್ ಈಸ್ ಹನಿ ಯೂಸ್ಡ್ ಫಾರ್ ಅಂದಾಗ ಸೊ ಏನೇನಕ್ಕೆ ಬಳಸಲಾಗುತ್ತೆ ಈ ಒಂದು ಹನಿ? ವೇರ್ ಡು ಬೀಸ್ ಕಲೆಕ್ಟ್ ನೆಕ್ಟರ್ ಫ್ರಮ್? ಈಗ ಲೆಟ್ ಅಸ್ ನೌ ಲರ್ನ್ ಅಬೌಟ್ ಮೇಕಿಂಗ್ ಹನಿ. ಹನಿಯನ್ನು ಹೇಗೆ ತಯಾರಿ ಮಾಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹನಿ ಮೇಕಿಂಗ್ ಈಸ್ ನಾಟ್ ವೆರಿ ಸಿಂಪಲ್. Honey bees start the honey making process by visiting flowers and collecting nectar. They gather nectar in the spring when most flowers and plants are in bloom. There they use their long tube-like tongues to suck the nectar out of the flowers. But ಇಲ್ಲಿ ಹೇಳುತ್ತೆ, ಹನಿ ಮೇಕಿಂಗ್ ಅನ್ನೋಂಥದ್ದು ಆ ಪ್ರೋಸೆಸ್ಸು ತುಂಬ ಸುಲಭನಾದಂಥದ್ದೇನಲ್ಲ. ಹನಿ ಬೀಸ್
ಒಂದು ಹನಿ ಮೇಕಿಂಗ್ ಪ್ರೋಸೆಸ್ ಅನ್ನ ಪ್ರಕ್ರಿಯೆ ಈ ಜೇನುತುಪ್ಪವನ್ನು ತಯಾರು ಮಾಡುವಂಥ ಪ್ರಕ್ರಿಯೆಯನ್ನ ಮಾಡ್ತವೆ. ಹೇಗಪ್ಪ ಅಂದರೆ ಫ್ಲವರ್ ಟು ಫ್ಲವರ್ ವಿಸಿಟ್ ಕೊಡ್ತವೆ. ಒಂದು ಫ್ಲವರ್ನಿಂದ ಮತ್ತೊಂದು ಫ್ಲವರ್ನಿಂದ ಏನು ಮಾಡ್ತವೆ, ನೆಕ್ಟರ್ ಅನ್ನ ಹೀರ್ಕೊಳ್ತವೆ. ಏನನ್ನ ಹೀರ್ಕೊಳ್ತವೆ? ನೆಕ್ಟರ್. ನೆಕ್ಟರ್. ಸೊ ನೆಕ್ಟರ್ ಅಂದ್ರೆ ಏನಪ್ಪ ಅಂದ್ರೆ ಅದೊಂದು ರೀತಿಯ ಸ್ವೀಟ್ ಫ್ಲೂಯಿಡ್ produced by flowers and made into honey by bees. ಮಕರಂದ ಅಂತ ಕರಿತೀಯಲ್ಲ ಅದು ಆಯ್ತು. ದೇ ಗ್ಯಾದರ್ ನೆಕ್ಟರ್ ಇನ್ ದ ಸ್ಪ್ರಿಂಗ್. ಸ್ಪ್ರಿಂಗ್ ಸೀಸನ್ ಅಲ್ಲಿ ನೆಕ್ಟರ್ ಅನ್ನ ಒಂದು ಹೂಗಳಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತವೆ. ವೆನ್ ಮೋಸ್ಟ್ ಫ್ಲವರ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಇನ್ ಬ್ಲೂಮ್, ಸಾಕಷ್ಟು ಪ್ಲಾಂಟ್ಸು ಫ್ಲವರ್ಸು ಇವೆಲ್ಲವೂ ಕೂಡ ಸೊ ಫುಲ್ಲಿ ಅರಳಿದಾಗ, ಪ್ಲಾಂಟ್ಸು ಫ್ಲವರ್ಸು ಎಲ್ಲ ಅರಳಿರುವಂಥ ಸಂದರ್ಭದಲ್ಲಿ ಮಕರಂದವನ್ನು ಹೀರ್ಕೊಂಡು ಬಂದಿರ್ತವೆ. ಅದನ್ನು ಹೀರ್ಬೇಕಾದ್ರೆ ಏನನ್ನು ಬಳಸ್ತಾವಪ್ಪ ಅಂದರೆ ಅವುಗಳಿಗೆ ಟಂಗ್ ಇದೆ, ತುಂಬ ಉದ್ದನೆಯ ಟಂಗ್, ಮತ್ತೆ ಅದು ಟ್ಯೂಬ್ ತರಹ ಇರುವಂಥ ಟಂಗ್ಸ್ ಅನ್ನ ಸೊ ನೆಕ್ಟರ್ನ ಹೀರಲಿಕ್ಕೆ ಬಳಸ್ತೇವೆ. ಸಕ್ ಅಂದರೆ ಹೀರ ಅಂತದ್ದು, ಫ್ಲವರ್ಗಳಿಂದ ಹೊರಗಡೆಗೆ ಹೀರ್ಬೇಕಲ್ಲ, ಹಾಗಾಗಿ ಟ್ಯೂಬ್ ಲೈಕ್ ಟಂಗ್, ಲಾಂಗ್ ಟ್ಯೂಬ್ ಲೈಕ್ ಟಂಗ್ ಅನ್ನ ಬಳಸ್ತಾರೆ. ದೇ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಸ್ಟೊಮಕ್ಸ್, ಅದನ್ನ ಹನಿ ಸ್ಯಾಕ್ಸ್ ಅಂತ ಕರಿತೀವಿ. and carry it to the beehive. While inside the bee's stomach for about half an hour, the nectar mixes with the proteins and enzymes produced by the bees. Hello. ಚೆನ್ನಾಗಿದ್ದೀನಿ. ನಾನು ಕ್ಲಾಸಲ್ಲಿ ಇದ್ದೀನಿ, ಈಗ ಕ್ಲಾಸ್ನಲ್ಲಿ ಇದ್ದೀನಿ, ಪಾಠ ಮಾಡ್ತಾ ಇದ್ದೀನಿ ಈಗ. ಸರಿ, ನಾನು ತೆಗೆದ ಹೇಳು. ಸರಿ, ಈಗ ಕ್ಲಾಸಲ್ಲಿ ಇದ್ದೀನಿ. Right. Sorry for disturbance. Right, students. ಇಲ್ಲಿ while inside the bee's stomach for about half an hour, the nectar mixes with the proteins and enzymes produced by the bees. The nectar is thus converted into honey. The bees then drop the honey into the honeycombs, hexagonal cells made of wax produced by the bees. The bees repeat the process until the combs are full. ಅಲ್ಲಿ ಹೇಳುತ್ತೆ, ಏನು ಸರ್ ಹೇಳುತ್ತೆ ಅದನ್ನು ನಾವು ಗಮನಿಸೋದು. ಅವು ನೆಕ್ಟಾರ್ನ ಕಲೆಕ್ಟ್ ಮಾಡಿಕೊಂಡು ಬಂದು ತಮ್ಮ ಸ್ಟೊಮಕ್ನಲ್ಲಿ, ಹೊಟ್ಟೆ ಒಳಗಡೆ ಅದನ್ನು ಸಂಗ್ರಹ ಮಾಡಿಕೊಳ್ತವೆ. ಹೊಟ್ಟೆ ಒಳಗಡೆ ಹನಿ ಸ್ಯಾಕ್ಸ್ ಅಂತ ಇದ್ದಾವೆ, ಜೇನುತುಪ್ಪದ ಒಂದು ಮಕರಂದದ ಚೀಲುಗಳು ಒಳಗಡೆ. ಆ್ಯಂಡ್ ಇದನ್ನ ಬಿ ಹೈವ್, ನೀವು ಜೇನುತುಪ್ಪದ ರೊಟ್ಟಿ ಅಂತ ಕರಿತೀರಲ್ಲ, ಜೇನಿನ ರೊಟ್ಟಿ, ಸೊ ಅಲ್ಲಿ ತಗೊಂಡು ಹೋಗ್ತವೆ, ಕ್ಯಾರಿ ಸಾಗಿಸ್ತವೆ. ಇನ್ಸೈಡ್ ಅದರ ಹೊಟ್ಟೆ ಒಳಗಡೆ, ಆ ಜೇನು ನೊಣದ ಹೊಟ್ಟೆ ಒಳಗಡೆ ನೆಕ್ಟರ್ ಇದೆ.
ಪ್ರೋಟೀನ್ಸ್ ಮತ್ತು ಎನ್ಸೈಮ್ಸ್, ಈ ಬೀಸ್ ಕ್ರಿಯೇಟ್ ಮಾಡುವಂಥ ಎನ್ಸೈಮ್ಸ್ ಸೇರ್ಪಡೆ ಆಗುತ್ತೆ, ಎಲ್ಲ ಸೊ ಮಿಶ್ರ ಆಗಿರುತ್ತೆ, ಮಿಕ್ಸ್ ಆಗುತ್ತೆ. ಈಗ ಈ ನೆಕ್ಟರ್ ಹನಿಯಾಗಿ ಬದಲಾವಣೆ ಆಗುತ್ತೆ. ಏನಾಗಿ ಬದಲಾವಣೆ ಆಯಿತು? ಹನಿ, ಜೇನುತುಪ್ಪವಾಗಿ. ದ ಬೀಸ್ ದೆನ್ ಡ್ರಾಪ್ ದ ಹನಿ ಇನ್ ಟು ದ ಹನಿ ಕೂಮ್ಸ್. ಇಲ್ಲಿ ಹನಿ ಕೂಮ್ಸ್ ಅಂತ ಹೇಳ್ತೀವಿ. ಜೇನಿನ ರೊಟ್ಟಿ ಒಳಗಡೆ ನೋಡಿ ಅಲ್ಲಿ ಹನಿ ಕೂಮ್ಸ್ ಇರುತ್ತೆ, ರೈಟ್? ಚಿಕ್ಕ ಚಿಕ್ಕ ರಂಧ್ರಗಳಿದ್ದಂಗೆ ಇರ್ತವೆ ನೋಡಿ, ಅದು ಅಲ್ಲಿ ಒಂದು ರೀತಿ ಹೆಕ್ಸಾಗೋನಲ್ ಸೆಲ್ಸ್ ಅಂತ ಕರಿತೀವಿ. hexagonal cells made of wax produced by the bees ಅಂತ ಹೇಳ್ತೀವಿ. ಇದಂದ್ರೆ ಇವು ಸೆಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಮನೆಗಳಿದ್ದಂಗೆ ರೆಡಿಯಾಗಿದೆ. ಅದು ವ್ಯಾಕ್ಸ್ ನಿಂದ ತಯಾರಿ ಮಾಡಿರುವಂಥದ್ದು. ಈ ವ್ಯಾಕ್ಸು ತಯಾರಿ ಆಗುತ್ತೆ, ಬೀಗಳಿಂದಲೇ ತಯಾರಿ ಆಗುತ್ತೆ. ಅಂತ ಒಂದು ಸೆಲ್ಸ್ ಅನ್ನು ನಾವಿಲ್ಲಿ ಹನಿ ಕೂಮ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹನಿ ಕೂಮ್ಸ್. ಅಲ್ಲೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಹನಿ ಕೂಮ್ಸ್. ದ ಬೀಸ್ ರಿಪೀಟ್ ದ ಪ್ರೊಸೆಸ್ ಅಂಟಿಲ್ ದ ಕೂಮ್ಸ್ ಆರ್ ಫುಲ್. ಕೂಮ್ಗಳೆಲ್ಲವೂ ಕೂಡ ತುಂಬ ತನಕ ಕೂಡ ಇದೇ ಪ್ರೋಸೆಸ್ನ ಈ ಒಂದು ನೆಕ್ಟರ್, ಸೊ ಈ ಒಂದು ಬೀಸ್ ಕಂಟಿನ್ಯೂ ಮಾಡ್ತವೆ. ಏನು? ಹೂಗಳಿಗೆ ಹೋಗೋದು, ಹೂಗಳ ಮೇಲೆ ಕೂತ್ಕೊಳ್ಳೋಂಥದ್ದು, ನೆಕ್ಟರ್ನ ಸಕ್ ಮಾಡೋವಂಥದ್ದು, ಸಕಿಂಗ್ ಮಾಡ್ಕೊಳ್ಳೋಂಥದ್ದು, ದೇಹದೊಳಗಡೆ ಸೇರಿಸ್ಕೊಳ್ಳೋಂಥದ್ದು ಹೊಟ್ಟೆನಲ್ಲಿ. ಸೊ ಇದು ನೆಕ್ಟರ್ ಪ್ಲಸ್ ಎನ್ಸೈಮ್ಸ್ ಆ್ಯಂಡ್ ಪ್ರೋಟೀನ್ಸ್ ಈಸ್ ಈಕ್ವಲ್ ಟು ಹನಿ. ಹನಿ ಕೂಮ್ಸ್ಗೆ ಬರೋಂಥದ್ದು, ತುಂಬಿಸೋಂಥದ್ದು ಈ ಕೆಲಸ. To prepare for long-term storage, the bees fan their wings to evaporate and thicken the honey. Although not nectar has 80% water and honey has only about 14 to 18% water. ಇಲ್ಲಿ ಗಮನಿಸಿ, ಲಾಂಗ್ ಟರ್ಮ್ ಸ್ಟೋರೇಜ್ ಆಗಬೇಕು ಅನ್ನೋ ಉದ್ದೇಶದಿಂದ, ಹೆಚ್ಚು ಕಾಲ ಅದು ಸಂಗ್ರಹ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಬೀಸ್ ಏನಪ್ಪ ಮಾಡ್ತವೆ ಅಂದರೆ, ತಮ್ಮ ವಿಂಗ್ಸ್ ಇದಾವಲ್ಲ ಅವುಗಳಿಂದ ಟು ಎವಾಪರೇಟ್ ಆ್ಯಂಡ್ ಥಿಕನ್ ದ ಹನಿ. ಅಲ್ಲೇ ಜೇನಿನ ರೊಟ್ಟಿಯ ಸುತ್ತಮುತ್ತಲೇ ಅದ್ರ ಮೇಲೇ ಕುಳಿತುಕೊಂಡು ಸೊ ರೆಕ್ಕೆಯನ್ನು ಬಡಿತಾ ಹೋಗ್ತವೆ, ಅವುಗಳ ರೆಕ್ಕೆಯನ್ನು. ಅದು ಎವಾಪರೇಷನ್ಗೆ ಕಾರಣ ಆಗುತ್ತೆ, ನೀರಿನ ಅಂಶ ಮೇಲೆ ಹೋಗಲಿಕ್ಕೆ ಕಾರಣವಾಗಿ ಕಡೆಯಲ್ಲಿ ಆ ಹನಿ ಅನ್ನೋಂಥದ್ದು ಥಿಕ್, ದಪ್ಪ ಆಗಲಿಕ್ಕೆ ಶುರು ಮಾಡುತ್ತೆ, ಗಟ್ಟಿಯಾಗಲಿಕ್ಕೆ ಶುರು ಮಾಡುತ್ತೆ. ಇಲ್ಲಿ ನೆಕ್ಟರ್ನಲ್ಲಿ 80% ವಾಟರ್ ಇರುತ್ತೆ, ಈ ಹನಿನಲ್ಲಿ 14 to 18% ವಾಟರ್ ಇರುತ್ತೆ. ವೆನ್ ದಿಸ್ ಇಸ್ ಡನ್, ದ ಬೀಸ್ ಕ್ಯಾಪ್ ದ honeycomb with wax. ಇಷ್ಟೆಲ್ಲ ಆದಮೇಲೆ ಅದರ ಮೇಲ್ಭಾಗದಲ್ಲಿ ಬೀಸ್ ಕ್ಯಾಪನ್ನು ಹಾಕ್ತವೆ, ಮುಚ್ಚುತ್ತವೆ. ಯಾವುದರಿಂದ? ತನ್ನ ವ್ಯಾಕ್ಸ್ನಿಂದ, ತಾನೇ ಪ್ರೊಡ್ಯೂಸ್ ಮಾಡಿದಂಥ ಒಂದು ವ್ಯಾಕ್ಸ್ನಿಂದ ಅವುಗಳನ್ನು, ಹನಿಕೂಮ್ಗಳನ್ನು ಕ್ಲೋಸ್ ಮಾಡ್ತವೆ. ಆ್ಯಂಡ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಂಪ್ಟಿ ಕೋಮ್. ಹಾಗೆಯೇ ಮುಂದಿನ ಎಂಪ್ಟಿ ಕೋಮ್ಗೆ ಹೋಗ್ತವೆ. ಸೊ in a nutshell, the honey we eat is nectar that honeybees have collected, regurgitated and dehydrated to enhance its nutritional properties. ಇಲ್ಲಿ ಏನಪ್ಪ ಮಾಡ್ತವೆ ಅಂದರೆ, ಆದ್ದರಿಂದ ಈ ಹನಿ ಅನ್ನೋಂಥದ್ದು ನಾವೇನು ತಿಂತೀವಿ, ಆ ಹನಿ ಒಂದು ನೆಕ್ಟರ್. ದಟ್ ಹನಿ ಬೀಸ್ ಹ್ಯಾವ್ ಕಲೆಕ್ಟೆಡ್, ಹನಿ ಬೀಸ್ ಕಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಂಡಿರೋಂಥದ್ದು,
ಡಿಹೈಡ್ರೇಟೆಡ್, ಅದರಲ್ಲಿ ಇದ್ದಂಥ ಒಂದು ಇದೆಲ್ಲ ನೀರಿನ ಅಂಶ ಕಡಿಮೆ ಮಾಡಿರುವಂಥದ್ದು. ಯಾಕಪ್ಪ ಅಂದರೆ ಟು ಎನ್ಹಾನ್ಸ್ ಅದರಲ್ಲಿ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಹೆಚ್ಚಾಗಲಿ ಅನ್ನೋಂಥ ಒಂದು ದೃಷ್ಟಿಯಿಂದ. ರೈಟ್. ಇಲ್ಲಿ ಪ್ಯಾರಾಗ್ರಾಫ್ ಹಂಗೆ ಗಮನಿಸಿ. ಹನಿ ಬೀಸ್ ಆರ್ ಡಿವೈಡೆಡ್ ಆಸ್ ಹೌಸ್ ಬೀಸ್ ಅಂಡ್ ಫೀಲ್ಡ್ ಬೀಸ್. ಜೇನು ನೊಣಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಹೌಸ್ ಬೀಸು, ಇನ್ನೊಂದು ಫೀಲ್ಡ್ ಬೀಸು. ಹೌಸ್ನಲ್ಲಿರುವಂಥ ಬೀಸು ಹೌಸ್ ಬೀಸು, ಸೊ ಫೀಲ್ಡ್ಗೆ ಹೋಗೋಂಥವು ಫೀಲ್ಡ್ ಬೀಸು. ದ ಹೌಸ್ ಬೀಸ್ ಕೀಪ್ ದ ಹೌಸಸ್ ಕ್ಲೀನ್ ಆ್ಯಂಡ್ ವೆಲ್ ವೆಂಟಿಲೇಟೆಡ್. ಹೌಸ್ ಬೀಸ್ ಕೆಲಸ ಏನಪ್ಪ ಅಂದರೆ ಹೌಸ್ನಲ್ಲೇ ಇರ್ತವೆ, ಅವುಗಳನ್ನು ಕ್ಲೀನಾಗಿ ಇಡ್ತವೆ ಮತ್ತು ವೆಲ್ ವೆಂಟಿಲೇಟೆಡ್ ಅಂತ ಹೇಳ್ತೀವಿ. ಸೊ ಗಾಳಿ ಬೆಳಕು ಬರುವಂಥ ಒಂದು ಸುಸ್ಥಿತಿನಲ್ಲಿ ಇಟ್ಟಿರ್ತವೆ ಹೌಸನ್ನು. ದೇ ಬಿಲ್ಡ್ ನ್ಯೂ ಕೂಮ್ಸ್ ಟು ಸ್ಟೋರ್ ಹನಿ. ಅವೇನು ಮಾಡ್ತಾ ಇರ್ತವೆ ಅಂದರೆ ಹೊಸ ಹೊಸ ಹನಿ ಕೂಮ್ಸನ್ನು ಕಟ್ತಾ ಇರ್ತವೆ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ. ಫೀಲ್ಡ್ ಬೀಸ್ ಏನು ಮಾಡ್ತವೆ? ಆರ್ ಓಲ್ಡರ್ ಬೀಸ್. ಫೀಲ್ಡ್ ಬೀಸ್ ಇವು ಸ್ವಲ್ಪ ಏಜ್ನಲ್ಲಿ ದೊಡ್ಡವು. ದೇ ಗೋ ಅವೇ ಫ್ರಮ್ ದ ಹೌಸ್. ಮನೆಯಿಂದ ಹೊರಗಡೆ ಹೋಗ್ತವೆ. ದೇರ್ ಜಾಬ್ ಈಸ್ ಟು ಸರ್ಚ್ ಫಾರ್ ನೆಕ್ಟಾರ್. ಅವುಗಳ ಕೆಲಸ ಏನಪ್ಪ ಅಂದರೆ ಮಕರಂದವನ್ನು ಸರ್ಚ್ ಮಾಡ್ಕೊಂಡು ಬರಲಿಕ್ಕೆ ಹೋಗೋಂಥದ್ದು. ಮಕರಂದದ ಹುಡುಕಾಟದಲ್ಲಿ ಹೋಗ್ತವೆ. ಇಲ್ಲಿ ನೋಡಿ, ಹಿಂದೆ ಒಂದು ಪದ ಬಂತು, ರಿಗರ್ಜಿಟೇಟೆಡ್ ಅಂತ ಬಂತು. ಬ್ರಿಂಗ್ ಫುಡ್ ದಟ್ ಯು ಹ್ಯಾವ್ ಆಲ್ರೆಡಿ ಸ್ವ್ಯಾಲೋಡ್ ಬ್ಯಾಕ್ ಇನ್ ಟು ಯುವರ್ ಮೌತ್. ನೋಡಿ ಇಲ್ಲಿ ಏನು ಹೇಳುತ್ತೆ? ಬ್ರಿಂಗ್ ಫುಡ್ ದಟ್ ಯು ಹ್ಯಾವ್ ಆಲ್ರೆಡಿ ಸ್ವ್ಯಾಲೋಡ್ ಬ್ಯಾಕ್ ಇನ್ ಟು ಯುವರ್ ಮೌತ್. ನಾವು ಊಟವನ್ನು ತಿಂದಿರೋಂಥದ್ದನ್ನ ಮತ್ತೆ ಬಾಯಿಗೆ ಬರುವಂತೆ ಮಾಡ್ಕೊಡೋ ಅಂಥದ್ದು. ಇನ್ನೊಂದು ಡಿಹೈಡ್ರೇಟ್ ಅಂತ ವರ್ಡನ್ನು ಬಳಸಿದ್ವಿ. ರಿಮೂವ್ ದ ವಾಟರ್ ಫ್ರಮ್ ಸಮಥಿಂಗ್. ಸೊ ಯಾವುದರಿಂದಲಾದರೂ ನೀರಿನ ಅಂಶವನ್ನು, ಯಾವುದರಲ್ಲಾದರೂ ನೀರಿನ ಅಂಶ ಇದೆ ಅಂದರೆ ಆ ನೀರಿನ ಅಂಶ ಇಲ್ಲದಂತೆ ಮಾಡೋ ಅಂಥದ್ದನ್ನು ಡಿಹೈಡ್ರೇಟ್ ಅಂತ ಕರಿತೀವಿ. ಇನ್ನೊಂದು ವೆಂಟಿಲೇಟ್ ಅಂತೀವಿ. ಅಡ್ಮಿಟ್ ಫ್ರೆಶ್ ಏರ್. ಫ್ರೆಶ್ ಏರನ್ನು ಸೊ ಅಡ್ಮಿಟ್ ಮಾಡ್ಕೊಳ್ಳೋ, ಪ್ರವೇಶಿಸಲಿಕ್ಕೆ ಅವಕಾಶ ಮಾಡಿಕೊಡೋ ಅಂಥದ್ದು. ಆಯಿತು. ಮುಂದೆ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. ಹನಿ ಬೀಸ್ ಡು ನಾಟ್ ಲಿವ್ ಲಾಂಗ್. ಹನಿ ಬೀಗಳು ಹೆಚ್ಚು ಕಾಲ ಬದುಕೋದಿಲ್ಲ. ಅಟ್ ದ ಟೈಮ್ ಆಫ್ ಹನಿ ಗ್ಯಾದರಿಂಗ್ ಸೀಸನ್ ದೇ ವರ್ಕ್ ವೆರಿ ಹಾರ್ಡ್. ಹನಿ ಗ್ಯಾದರಿಂಗ್ ಸೀಸನ್ನಲ್ಲಿ ಬಹಳ ಕಷ್ಟಪಟ್ಟು ಅವು ಕೆಲಸ ಮಾಡ್ತವೆ. ಆಸ್ ಎ ರಿಸಲ್ಟ್ ಅದರ ಪರಿಣಾಮವಾಗಿ ಎ ಹನಿ ಬಿ ಡಸ್ ನಾಟ್ ಲಿವ್ ಲಾಂಗರ್ ದ್ಯಾನ್ ಎ ಮಂತ್. 1 ಮಂತ್ಗಿಂತ ಹೆಚ್ಚಿನ ಕಾಲ ಅದು ಬದುಕಲ್ಲ. ಅರೌಂಡ್ 2000 ಬೀಸ್ ಡೈ ಎವ್ರಿ ಡೇ ಇನ್ ಎ ಹನಿ ಮೇಕಿಂಗ್ ಹೈವ್. ಈ ಜೇನುತುಪ್ಪದ ರೊಟ್ಟಿನಲ್ಲೇ ಒಂದು ದಿನಕ್ಕೆ 2000 ಜೇನುನೊಣಗಳು ಡೆತ್ ಆಗ್ತವೆ. ಅದರಲ್ಲಿ ಕ್ವೀನ್ ಬಿ ಅಂತ ಇರುತ್ತೆ. ಕ್ವೀನ್ ಬಿ ಲೇಸ್ ಎಗ್ಸ್. ಮೊಟ್ಟೆ ಇಡೋಂಥದ್ದು ಯಾವುದಪ್ಪ ಅಂದರೆ ಕ್ವೀನ್ ಬಿ, ರಾಣಿ ಹುಳು. ಶಿ ಮೇಂಟೈನ್ಸ್ ದ ಪಾಪ್ಯುಲೇಷನ್ ಆಫ್ ದ ಹೈವ್. ಈ ಬಿ ಹೈವ್ ಏನಿದೆ, ಆ ಬಿ ಹೈವ್ನ ಸೊ ಪಾಪ್ಯುಲೇಷನ್ನ ಮೇಂಟೈನ್ ಮಾಡುವಂಥ ಕೆಲಸ ಯಾವುದಪ್ಪ ಅಂದರೆ ಕ್ವೀನ್ ಬಿ. ಯಾರ್ದಂತೆ? ಕ್ವೀನ್ ಬಿ. ಗೊತ್ತಾಯ್ತಲ್ಲ ಮಕ್ಕಳ? ಇಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಲೆಸನ್. ವೆರಿ ಇಂಟ್ರೆಸ್ಟಿಂಗ್. ಜೇನಿನ ಬಗ್ಗೆ ನಾವು ಇಷ್ಟೆಲ್ಲ ನಾವು ತಿಳ್ಕೊಳ್ತಾ ಹೋದ್ವಿ. ರೈಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ದ ಲೆಸನ್, ವಾಚಿಂಗ್